ಮಹದೇವಪ್ಪ ಬೆಳಗಾವಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂದಮೇಲೆ ಚರ್ಚೆ ಯಾತಕ್ಕೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆ ನೀವು ಗಮನಿಸಿದ್ರಿ ವೀಕ್ಷಕರೇ, ಮುಖ್ಯಮಂತ್ರಿ ಹುದ್ದೆ ದಲಿತರಿಗೆ ಬೇಕು, ವೀರಶೈವರಿಗೆ ಬೇಕು, ಒಕ್ಕಲಿಗರಿಗೆ ಬೇಕು, ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಕೊಡಿ, ಹೀಗೆ ಹಲವು ಆಯಾಮದಲ್ಲಿ ಮುಖ್ಯಮಂತ್ರಿ ಹುದ್ದೆ ವಿಚಾರ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿರುವಾಗಲೇ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿನಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಡಿಸಿಎಂ ಚರ್ಚೆ ನಡೆದಿತ್ತು. ಪಕ್ಷದ ಹಿತದೃಷ್ಟಿಯಿಂದ ಆಂತರಿಕ ಚರ್ಚೆ ಆಗಬೇಕಿದೆಲ್ಲ, ಡಿಸಿಎಂ ಸಿಎಂ ವಿಚಾರದ ಬಗ್ಗೆ ಹೈಕಮಾಂಡ್ ಮುಂದೆ ಚರ್ಚೆನೇ ಇಲ್ಲ ಅಂತ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಜನ ಕಾಂಗ್ರೆಸ್ ಪಕ್ಷ 3-5 ವರ್ಷ ಆಳಬೇಕು ಅಂತೇಳಿ ಆಶೀರ್ವಾದ ಮಾಡಿ 135 ಜನ ಗೆಲ್ಲಿಸಿದ್ದಾರೆ. ಪಕ್ಷದ ಹೈಕಮಾಂಡು ವೀಕ್ಷಕರನ್ನು ಕಳಿಸಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿ ಶಾಸಕಾಂಗದ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಹೆಚ್ಚು ಶಾಸಕರ ಬೆಂಬಲದಿಂದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಅವರು ಶಾಸಕಾಂಗದ ಪಕ್ಷದ ನಾಯಕರಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ. ಇದು ಕಾಂಗ್ರೆಸ್ ಪಾರ್ಟಿ ಅಬ್ಸರ್ವರ್ ಕಳಿಸಿ ಶಾಸಕರ ಅಭಿಪ್ರಾಯ ಕಳಿಸಿ, ಅದು ಸಂಪ್ರದಾಯ. ಇಟ್ಸ್ ಎ ಪ್ರಾಕ್ಟೀಸ್ ಇನ್ ಎ ಪೊಲಿಟಿಕಲ್ ಪಾರ್ಟಿ. ಅದನ್ನು ಮಾಡಿ ಅವರು ಅಭಿಪ್ರಾಯನ ಸಂಗ್ರಹ ಮಾಡಿ ಯಾವ ಶಾಸಕರು ಏನು ಅಭಿಪ್ರಾಯ ಹೇಳಿದ್ದಾರೆ ಅಂತ ಇಂಡಿವಿಜುವಲಾಗಿ ಕೇಳಿದ್ದಾರೆ. ನಮ್ಮನ್ನೆಲ್ಲ ಒಂದು ಚೀಟಿಲಿ ಬರ್ಸ್ಕೊಂಡಿದ್ದಾರೆ ಎಲ್ಲ 135 ಶಾಸಕರು. ಸೊ ಅಂದಮೇಲೆ ಶಾಸಕಾಂಗ ಪಕ್ಷ ಆಯ್ಕೆ ಮಾಡಿದೆಯಲ್ವಾ ನಾಯಕನ್ನ, ಅವರು ಶಾಸಕರ ಅಭಿಪ್ರಾಯದ ಆಧಾರದ ಮೇಲೆ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದಾರಲ್ಲ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇದ್ದಿದ ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ? ಸರ್, ಈಗ ಲೋಕಸಭಾ ಚುನಾವಣೆಗಿಂತ ಪೂರ್ವದಲ್ಲಿ ಒಂದು ಡಿಸಿಎಂ ಜಾತಿವಾರು ಡಿಸಿಎಂ ಸ್ಥಾನಗಳನ್ನು ಕೊಟ್ಟರೆ ಇನ್ನಷ್ಟು ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ಪಕ್ಷದ ಸಂಘಟನೆ ಹಿತದೃಷ್ಟಿ, ಪಕ್ಷದ ಬೇಸನ್ನು ವೈಡನ್ ಮಾಡಿ ಟ್ರೆಡಿಷನಲ್ ಕಾಂಗ್ರೆಸ್ ವೋಟ್ಗಳನ್ನು ಸಂಗ್ರಹ ಮಾಡಿ ಸಾಂದ್ರೀಕರಣ ದೃಷ್ಟಿಯಲ್ಲಿ ಕೆಲವರ ಅಭಿಪ್ರಾಯ ಇದೆ. ಈ ಅಭಿಪ್ರಾಯನ ಹೈಕಮಾಂಡ್ ತಾನೇ ಅಂತಿಮವಾಗಿ ಮಾಡೋದು. ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕಿಂತ